ನಮಸ್ಕಾರ ಸ್ನೇಹಿತರೆ, ನಮ್ಮ ಕಳೆದ ವಿಡಿಯೋದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಕಾನೂನುಬದ್ಧ ನಿಯಮಗಳೇನು ಮತ್ತು ಈ ಯೋಜನೆಯ ಪ್ರಯೋಜನಗಳೇನು ಎಂಬುದನ್ನು ನಾವು ವಿಸ್ತಾರವಾಗಿ ಚರ್ಚಿಸಿದ್ದೇವೆ. ಅದನ್ನ ನೋಡಿ ಅನೇಕರು ಪ್ರಶ್ನೆಗಳನ್ನ ಕೇಳಿದ್ದೀರಿ. ಇವತ್ತು ನಿಮ್ಮ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀಡುತ್ತಿದ್ದೇನೆ. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ಕೇವಲ ನೀವು ಎಷ್ಟು ಹಣವನ್ನು ಹೂಡಿಕೆ ಮಾಡುತ್ತೀರಾ, ಆ ಹಣಕ್ಕೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಅಂದಾಜು ಲೆಕ್ಕದ ಮೇಲೆ ನಾನು ಹೇಳ್ತಾ ಇರೋದು. ಇಂದಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಕಂಪ್ಲೀಟ್ ಆಗಿ ನಿಮಗೆ ಇನ್ಫಾರ್ಮೇಶನ್ ನ ಹಾಕಿದ್ದೀನಿ. ಏನು ಅಂದ್ರೆ ಇದ್ರದ್ದು ರೂಲ್ಸ್ ಏನು, ರೆಗ್ಯುಲೇಷನ್ಸ್ ಏನೇನಿರುತ್ತೆ, ಮತ್ತೆ ಎಷ್ಟು ವರ್ಷದೊಳಗಡೆ ನೀವು ಅಮೌಂಟ್ ನ ಕಟ್ಟಬೇಕು, ಎಷ್ಟು ವರ್ಷ ಆದ್ಮೇಲೆ ಎಷ್ಟು ಬರುತ್ತೆ ಅಮೌಂಟ್, ಮತ್ತೆ ಇನ್ ಕೇಸ್ ಮಧ್ಯದಲ್ಲಿ ಏನಾದ್ರು ತಗೋಬೇಕು ಅಂತಂದ್ರೆ ಯಾವ ತರ ಪ್ರೊಸೀಜರ್ ಇದೆ, ಏನೇನ್ ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡಬೇಕು ಅನ್ನೋದನ್ನೆಲ್ಲ ಕೂಡ ನಾನು ಕಂಪ್ಲೀಟ್ ಆಗಿ ಇಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ನಾನ್ ಇವಾಗ ಈ ವಿಡಿಯೋದಲ್ಲಿ ಹೇಳ್ತಿರೋದು ಏನಂದ್ರೆ, ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಇದ್ರ ಬಗ್ಗೆ ಒಂದು ಪೋಸ್ಟ್ ನ ಮಾಡಿದ್ದೆ. ಸೊ ಅವಾಗ ತುಂಬಾ ಜನ ಕಮೆಂಟ್ ಅನ್ನ ಮಾಡಿದ್ರು. ಕೆಲವರು ಫೇಕ್ ಅಂತ ಮಾಡಿದ್ರು, ಕೆಲವರು ಈ ಯೋಜನೆ ಹೇಗ್ ಮಾಡ್ಬೇಕು ಅಂತಾನು ಕೇಳಿದ್ರು, ಕೆಲವರು ಎಷ್ಟು ಅಮೌಂಟ್ ಹಾಕಿದ್ರೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತಾನು ಕೇಳಿದ್ರು. ತುಂಬಾ ಕಮೆಂಟ್ಸ್ ಬಂತು, ಬ್ಯಾಡ್ ಕಮೆಂಟ್ಸ್ ಬಂತು, ಗುಡ್ ಕಮೆಂಟ್ಸ್ ಬಂತು, ಅದು ಕಾಮನ್ ಅಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರನ ನೀಡಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ನೋಡ್ಬೋದು ಸ್ಕ್ರೀನ್ ಮೇಲೆ ನಾನು ಆಲ್ರೆಡಿ ಡಿಸ್ಪ್ಲೇ ಹಾಕಿದ್ದೀನಿ. ಸೊ ನೀವು ನೋಡ್ಬೋದು ಮಾಸಿಕ ಹೂಡಿಕೆ. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮ್ಗೆ, ಏನು 250 ರೂಪಾಯಿಯಿಂದ 1.5 ಲಕ್ಷದ ತನಕ ನೀವು ಅಮೌಂಟ್ ನ ಕಟ್ಬೋದು. ಅಂದ್ರೆ 1 ವರ್ಷದಲ್ಲಿ 1.5 ಲಕ್ಷಕ್ಕಿಂತ ಮೇಲೆ ದಾಟಬಾರ್ದು, 250ಕ್ಕಿಂತ ಕಡಿಮೆ ಕಟ್ಟೋ ಹಾಗಿಲ್ಲ. ನೀವು 250 ರೂಪಾಯಿನ ನೀವು ಪ್ರತಿ ತಿಂಗಳನ್ನಾದ್ರೂ ಕಟ್ಬೋದು, ಇಲ್ಲ ವರ್ಷಕ್ಕೆ ಒಂದೇ ಸಲ ಅಷ್ಟೇ ಕಟ್ಟಕ್ಕಾಗೋದು, ನನ್ನ ಕೈಲಿ ಆಗೋದೇ ಅಷ್ಟು ಅಂದ್ರೂ ಕೂಡ ಕಟ್ಬೋದು. ಸೊ ನೀವು ಮಾಸಿಕ ಹೂಡಿಕೆ 250 ರೂಪಾಯಿ ಪ್ರತಿ ತಿಂಗಳು ನೀವು ಕಟ್ಟಿದ್ರೆ ವರ್ಷಕ್ಕೆ ಅದು 3,000 ರೂಪಾಯಿ ಆಗುತ್ತೆ. ಸೊ ಈ 3,000 ರೂಪಾಯಿಗೆ ಈಗ ಪ್ರಸ್ತುತ ಬಡ್ಡಿ ದರದ ಆಧಾರದ ಮೇಲೆ ಅಂದ್ರೆ 8.2% ಆಧಾರದ ಮೇಲೆ ನಿಮಗೆ 21 ವರ್ಷಗಳ ಆದ್ಮೇಲೆ ಅಂದಾಜು ಮೊತ್ತ ನಿಮ್ಗೆ 1,35,000 ಸಿಗಬಹುದು. ಸೊ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು, 250 ರೂಪಾಯಿಗೆ ಎಷ್ಟು ಸಿಗುತ್ತೆ, 500 ರೂಪಾಯಿಗೆ ಎಷ್ಟು ಸಿಗುತ್ತೆ, 1000 ರುಪೀಸ್ ಕಟ್ಟಿದ್ರೆ ಎಷ್ಟು ಸಿಗುತ್ತೆ ಅಂತ ಹೇಳಿ ಕಂಪ್ಲೀಟ್ ಆಗಿ ನಾನು ಒಂದು ಟೇಬಲ್ ನೇ ಮಾಡಿದ್ದೀನಿ. ಸೊ ನೀವು ತಿಂಗಳು ಆದ್ರೂ ಕಟ್ಬೋದು, ಇಲ್ಲ ವರ್ಷಕ್ಕೆ ಒಂದ್ಸಲ ಆದ್ರೂ ಕಟ್ಬೋದು. ಓಕೆ, ನೀವೇನಾದ್ರೂ ಪ್ರತಿ ತಿಂಗಳು 3,000 ಕಟ್ತೀನಿ ಅಂತ ಹೇಳಿ ತಿಳ್ಕೊಳ್ಳಿ. ನೀವೇನಾದ್ರೂ 3,000 ಕಟ್ಟಿದ್ರೆ 1 ವರ್ಷಕ್ಕೆ 36,000 ಆಗುತ್ತೆ. ಅದೇ 15 ವರ್ಷಕ್ಕೆ ನಿಮ್ಗೆ ಎಷ್ಟಾಗುತ್ತೆ ಅಂತಂದ್ರೆ 5,40,000 ನೀವು ಕಟ್ಟಿರ್ತೀರಾ. ಸೊ 15 ವರ್ಷದ ತನಕ ನೀವು ಕಟ್ತಾ ಹೋಗ್ಬೇಕು. ಪ್ರತಿ ತಿಂಗಳು ಕಟ್ತೀನಿ ಅಂದ್ರೆ ಪ್ರತಿ ತಿಂಗಳು ಕಟ್ಟಿ, ಇಲ್ಲ ವರ್ಷಕ್ಕೆ ಒಂದೇ ಸಲ ಕಟ್ತೀನಿ ಅಂದ್ರೆ ಒಂದೇ ಸಲ ಕಟ್ಬೋದು. ಸೊ 15 ವರ್ಷ ಆದ್ಮೇಲೆ ಮೆಚುರಿಟಿ ಪೀರಿಯಡ್ ಬಂದು 6 ವರ್ಷ ಇರುತ್ತೆ. 6 ವರ್ಷ ಆದ್ಮೇಲೆ ಟೋಟಲ್ 21 ವರ್ಷ ಆದ್ಮೇಲೆ ನಿಮ್ ಕೈಗೆ ಎಷ್ಟು ಸಿಗ್ಬೋದು ಅಂದ್ರೆ ಪ್ರಸ್ತುತ ಬಡ್ಡಿ ದರದ ಆಧಾರದ ಮೇಲೆ ನಿಮ್ಗೆ ಎಷ್ಟು ಸಿಗ್ಬೋದು ಅಂತ ಒಂದು ಅಂದಾಜು ಲೆಕ್ಕ ಹೇಳ್ತಿದ್ದೀನಿ. 16,20,000 ನಿಮ್ಗೆ ಸಿಗ್ಬೋದು. ಸೊ ಇದು ನಾನು ಈ ಲೆಕ್ಕಾಚಾರ ಏನ್ ಹೇಳ್ತಿದ್ದೀನಿ ಅದು ಪ್ರಸ್ತುತ ಬಡ್ಡಿ ದರದ ಆಧಾರದ ಮೇಲೆ ಅಂದಾಜು ಹೇಳ್ತಾ ಇದ್ದೀನಿ. ಈ ಬಡ್ಡಿ ದರ ಜಾಸ್ತಿ ಆದ್ರೂ ಆಗ್ಬೋದು, ಕಡಿಮೆ ಆದ್ರೂ ಆಗ್ಬೋದು. ಸೊ ಮುಂದೆ ಬೇಕಾದ್ರೆ ಬದಲಾಗ್ತಾ ಹೋಗ್ತಾ ಇರ್ಬೋದು. ಮತ್ತೆ ಹಾಗೇನೆ ನೀವೇನಾದ್ರೂ ಪ್ರತಿ ತಿಂಗಳು 5,000 ಕಟ್ತೀನಿ ಅಥವಾ ಒಂದೇ ಸಲ ವರ್ಷಕ್ಕೆ 60,000 ಕಟ್ತೀನಿ ಅಂತಂದ್ರೆ 15 ವರ್ಷದ ತನಕ ನಿಮ್ಗೆ ಎಷ್ಟಾಗುತ್ತೆ ಅಂದ್ರೆ 9 ಲಕ್ಷನ ನೀವು ಕಟ್ಟಿರ್ತೀರಾ ಅನ್ಕೊಳ್ಳಿ. 9 ಲಕ್ಷ ಕಟ್ಟಿದ್ರೆ ಆ 9 ಲಕ್ಷಕ್ಕೆ ಬಡ್ಡಿ ದರ ಸೇರಿ ಎಷ್ಟು ಬರುತ್ತೆ ಅಂತಂದ್ರೆ ಟೋಟಲ್ ಆಗಿ 27 ಲಕ್ಷ ನಿಮ್ ಕೈಗೆ ಬರುತ್ತೆ. ಯಾವುದು ಪ್ರಸ್ತುತ ಬಡ್ಡಿ ದರದ ಆಧಾರದ ಮೇಲೆ. ಇದೇ ತರ ನಾನು ಸ್ಕ್ರೀನ್ ಮೇಲೆ ಹಾಕಿದೀನಿ ನೋಡಿ. ಏನು 5,000 ಕಟ್ಟಿದ್ರೆ ಎಷ್ಟು, 5,500 ಕಟ್ಟಿದ್ರೆ ಎಷ್ಟಾಗುತ್ತೆ, 6,000 ಕಟ್ಟಿದ್ರೆ ಎಷ್ಟು ಕಟ್ಟಿರ್ತೀರಾ, ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಹಾಕಿದೀನಿ. ಸೊ ಇದೆಲ್ಲಾ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮತ್ತೆ ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ, ನೀವು ಯಾವುದೇ ರೀತಿಯ ಹೂಡಿಕೆಯನ್ನ ಮಾಡ್ಬೇಕು ಅಂತಂದ್ರೆ ಬರೀ ಈ ಸುಕನ್ಯಾ ಸಮೃದ್ಧಿ ಅಂತ ಅಲ್ಲ, ಬೇರೆ ಯಾವುದೇ ಸ್ಕೀಮ್ಗೆ ಹೂಡಿಕೆ ಮಾಡೋಕ್ಕಿಂತ ಮುಂಚೆನೆ ಹೂಡಿಕೆ ಮಾಡುವ ಮುನ್ನ ಕಾನೂನುಬದ್ಧವಾಗಿ ಆಲೋಚಿಸಿ ಸರಿಯಾದ ನಿರ್ಧಾರನ ತೆಗೆದುಕೊಳ್ಳೋದು ಅತ್ಯುತ್ತಮ ಅಂತ ಹೇಳ್ತೀನಿ. ಮತ್ತೆ ಈ ಮಾಹಿತಿ ನಿಮ್ಗೆ ಉಪಯುಕ್ತವಾಗಿದ್ದರೆ ತಪ್ಪದೇ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು.